ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ರಾಜ್ಯದಲ್ಲಿ ಶರಾವತಿ ನದಿಯ ಜಲಾನಯನ ಪ್ರದೇಶದಲ್ಲಿ ಪ್ರಸ್ತಾಪಿಸಲಾಗಿರುವ ಒಂದು ಮಹತ್ವದ ಯೋಜನೆ. ವಿದ್ಯುತ್ ಗ್ರಿಡ್ನ ಸ್ಥಿರತೆಯನ್ನ ಕಾಪಾಡುವುದು, ನವೀಕರಿಸಬಹುದಾದ ಇಂಧನ ಮೂಲಗಳ ಏರಿಳಿತಗಳನ್ನು ನಿರ್ವಹಿಸಲು ಬ್ಯಾಕಪ್ ಒದಗಿಸುವುದು ಮತ್ತು ಗರಿಷ್ಠ ವಿದ್ಯುತ್ ಬೇಡಿಕೆಯ ಸಮಯದಲ್ಲಿ ವಿದ್ಯುತ್ ಉತ್ಪಾದಿಸುವುದು ಈ ಯೋಜನೆಯ ಉದ್ದೇಶ. ಸುಮಾರು 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಈ ಯೋಜನೆಯ ಗುರಿಯಾಗಿದೆ. ಆದರೆ ಶರಾವತಿ ಕಣಿವೆಯು ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪರಿಸರ ವಲಯದಲ್ಲಿದೆ ಮತ್ತು ಇಲ್ಲಿನ ಜಾಗಗಳು ಅಪರೂಪದ ಜೀವ ವೈವಿಧ್ಯತೆಯನ್ನ ಹೊಂದಿವೆ. ಈ ಯೋಜನೆಯು ಪರಿಸರ, ಅರಣ್ಯ ಪ್ರದೇಶ ಮತ್ತು ಸ್ಥಳೀಯ ವನ್ಯಜೀವಿಗಳ ಮೇಲೆ ಪರಿಣಾಮ ಬೀರಬಹುದು ಎಂಬ ಆತಂಕಗಳಿಂದಾಗಿ ಸಾಕಷ್ಟು ವಿವಾದ ಮತ್ತು ವಿರೋಧವನ್ನ ಎದುರಿಸ್ತಾ ಇದೆ. ಈ ಯೋಜನೆಯ ಅನುಮೋದನೆಗೆ ಸಂಬಂಧಪಟ್ಟಂತೆ ಪರಿಸರ ಮತ್ತು ಅರಣ್ಯ ಇಲಾಖೆಗಳಲ್ಲಿ ಇನ್ನೂ ಪ್ರಕ್ರಿಯೆಗಳು ನಡೀತಾ ಇದೆ. ಯೋಜನೆಯು ಕರ್ನಾಟಕದ ವಿದ್ಯುತ್ ಭದ್ರತೆಗೆ ಮುಖ್ಯವಾದರೂ ಪರಿಸರ ಸಂರಕ್ಷಣೆ, ಸ್ಥಳೀಯ ಜನರ ಕಾಳಜಿಗಳನ್ನ ಸಮತೋಲನಗೊಳಿಸುವುದು ದೊಡ್ಡ ಸವಾಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಆತಂಕ ಮತ್ತು ವಾಸ್ತವ ಏನು ಅನ್ನೋದನ್ನ ವಿವರವಾಗಿ ನೋಡೋಣ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಸಾವಿರಾರು ಎಕರೆ ಅರಣ್ಯ ಭೂಮಿ ಸೇರಿದಂತೆ ಖಾಸಗಿ ಭೂಮಿ ಹಾಳಾಗುತ್ತೆ ಅನ್ನೋದು ಆತಂಕ. ಆದರೆ ಯೋಜನೆಗೆ ಕೇವಲ 100.645 ಹೆಕ್ಟೇರ್ ಪ್ರದೇಶ ಮಾತ್ರ ಬಳಸಿಕೊಳ್ಳಲಾಗ್ತಾ ಇದೆ. ಈ ಪೈಕಿ 54.155 ಹೆಕ್ಟೇರ್ ಅರಣ್ಯ ಪ್ರದೇಶವಾಗಿದ್ರೆ 46.49 ಹೆಕ್ಟೇರ್ ಅರಣ್ಯೇತರ ಪ್ರದೇಶವಾಗಿದೆ. ಬಹುತೇಕ ಕಾಮಗಾರಿಗಳು ಸುರಂಗದ ಒಳಗೆ ನಡೆಯುವುದರಿಂದ ಭೂಮಿಯ ಮೇಲೆ ಕನಿಷ್ಠ ಪರಿಣಾಮ ಬೀರುತ್ತೆ ಅನ್ನುವುದು ವಾಸ್ತವ. ವಿದ್ಯುತ್ ಉತ್ಪಾದನೆಗೆ ನದಿ ನೀರು ಬಳಸುವುದರಿಂದ ನೀರು ಕಡಿಮೆಯಾಗಿ ಸಮುದ್ರದ ಉಪ್ಪು ನೀರು ನದಿ ಸೇರಿ ಜಲಚರಗಳು ಸೇರಿದ ಹಾಗೆ ಸಮುದ್ರ ತೀರದ ಜನರಿಗೆ ತೊಂದರೆಯಾಗತ್ತೆ ಅನ್ನೋದು ಎರಡನೇ ಆತಂಕ. ಆದರೆ ಮಳೆಗಾಲದಲ್ಲಿ ಒಮ್ಮೆ ಮಾತ್ರ 0.37 ಟಿಎಂಸಿ ನೀರನ್ನ ಸಂಗ್ರಹಿಸಲಾಗುತ್ತೆ. ಈ ನೀರನ್ನೇ ಪಂಪ್ ಮಾಡಿ ಪುನರ್ ಬಳಕೆ ಮಾಡುವ ಮೂಲಕ 60 ವರ್ಷಗಳ ಕಾಲ ಬಳಸಲಾಗುತ್ತೆ. ಹೀಗಾಗಿ ನದಿ ನೀರಿನ ಹರಿವಿನಲ್ಲಿ ಯಾವುದೇ ವ್ಯತ್ಯಯವಾಗುವುದಿಲ್ಲ. ಸಮುದ್ರದ ಉಪ್ಪು ನೀರು ನದಿ ಸೇರುವ ಪ್ರಶ್ನೆ ಉದ್ಭವವಾಗುವುದಿಲ್ಲ ಅನ್ನೋದು ವಾಸ್ತವ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವ್ಯಾಪ್ತಿಯಲ್ಲಿ ಅಪರೂಪದ ಸಿಂಗಳೀಕಗಳು ಇದ್ದು ಅವುಗಳು ಮತ್ತು ಆ ಭಾಗದಲ್ಲಿರುವ ಇತರೆ ಸಸ್ತನಿಗಳು ನಾಶವಾಗುತ್ತೆ ಅನ್ನೋದು ಆತಂಕಕ್ಕೆ ಕಾರಣವಾಗಿದೆ. ಆದರೆ ಸಿಂಗಳೀಕಗಳ ಓಡಾಟಕ್ಕೆ ಸಮಸ್ಯೆ ಆಗದಂತೆ ಟ್ರೀ ಕೆನೋಪಿಗಳನ್ನು ಸಿದ್ಧಪಡಿಸಲಾಗುತ್ತೆ. ಇದರಿಂದಾಗಿ ಅವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಓಡಾಡಲು ಯಾವುದೇ ಸಮಸ್ಯೆ ಇಲ್ಲ ಮತ್ತು ಸಿಂಗಳೀಕಗಳು ಮತ್ತು ಇತರೆ ಸಸ್ತನಿಗಳನ್ನು ಉಳಿಸಿಕೊಳ್ಳಲು ಅರಣ್ಯ, ಪರಿಸರ ಮತ್ತು ವನ್ಯಜೀವಿ ಕಾಯ್ದೆಯ ಅಡಿ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗುತ್ತೆ ಎನ್ನುವುದು ವಾಸ್ತವ. ಹಾಗೆ ಸುರಂಗ ಕಾಮಗಾರಿಗೆ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಬಳಸುವುದರಿಂದಾಗಿ ಇಡೀ ಪ್ರದೇಶದಲ್ಲಿ ಭೂಮಿ ಕಂಪಿಸುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಭೂಕುಸಿತಗಳು, ಭೂಕಂಪಗಳು ಸಂಭವಿಸಿ ಇಡೀ ಪಶ್ಚಿಮ ಘಟ್ಟ ಪ್ರದೇಶ ನಾಶದ ಅಂಚಿಗೆ ಸಾಗತ್ತೆ ಅನ್ನೋದು ಆತಂಕ. ಆದರೆ ಕಾಮಗಾರಿ ವೇಳೆ ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸೇರಿದ ಹಾಗೆ ವಿವಿಧ ಇಲಾಖೆಗಳು ಶಿಫಾರಸು ಮಾಡುವಂತೆ ನಿಯಂತ್ರಿತ ಸ್ಫೋಟಗಳೊಂದಿಗೆ ಕಾಮಗಾರಿ ನಿರ್ವಹಿಸುವುದರಿಂದ ಭೂಕುಸಿತ, ಭೂಕಂಪಗಳಂತಹ ಅಪಾಯಗಳು ಸಂಭವಿಸುವ ಸಾಧ್ಯತೆ ಇಲ್ಲ. ಅಲ್ಲದೆ ಸುರಂಗ ಕೊರೆಯುವ ಪ್ರದೇಶ ಸಂಪೂರ್ಣ ಕಲ್ಲುಗಳಿಂದ ಕೂಡಿದ್ದು ಭೂ ಕುಸಿತವಾಗುವ ಸಾಧ್ಯತೆ ಇಲ್ಲ. ವಾರಾಹಿ ವಿದ್ಯುತ್ ಯೋಜನೆ ಇದಕ್ಕೆ ಉದಾಹರಣೆ. ವಾರಾಹಿಯಲ್ಲಿ ಭೂಗರ್ಭದಲ್ಲಿ ವಿದ್ಯುತ್ ಸ್ಥಾವರ ಇದ್ದು ಆ ಭಾಗದ ಪರಿಸರದ ಮೇಲೆ ಯಾವುದೇ ದುಷ್ಪರಿಣಾಮ ಆಗಿಲ್ಲ ಅನ್ನೋದು ವಾಸ್ತವ ಅಂಶವಾಗಿದೆ. ಇನ್ನು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿಚಾರದಲ್ಲಿ ಅರಣ್ಯ, ಪರಿಸರ, ವನ್ಯಜೀವಿ ವಿಚಾರದಲ್ಲಿ ತಪ್ಪು ಮಾಹಿತಿಯನ್ನು ನೀಡಿ ಜನರ ದಾರಿ ತಪ್ಪಿಸಲಾಗ್ತಿದೆ ಅನ್ನುವ ಆರೋಪ ಇದೆ. ಆದರೆ ಅರಣ್ಯ, ಪರಿಸರ, ವನ್ಯಜೀವಿ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸಿ ಪರಿಸರ ಮತ್ತು ವನ್ಯಜೀವಿಗಳಿಗೆ ಹಾನಿ ಇಲ್ಲ ಎಂಬ ಕುರಿತು ವರದಿ ಸಲ್ಲಿಸಿದ ಬಳಿಕವೇ ಕಾಮಗಾರಿಗಳನ್ನ ನಿಯಮಾನುಸಾರ ಕೈಗೊಳ್ಳಲಾಗುವುದರಿಂದ ಇಂತಹ ಅನಾಹುತಗಳು ಸಂಭವಿಸುವುದಿಲ್ಲ ಅನ್ನೋದು ವಾಸ್ತವವಾಗಿದೆ. ಕೆಪಿಸಿಎಲ್ ಅವರು ಶರಾವತಿನಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಪಂಪ್ ಸ್ಟೋರೇಜ್ ಮಾಡೋದಕ್ಕೆ ಕನಿಷ್ಠ 2 ರಿಸರ್ವರ್ ಬೇಕಾಗುತ್ತೆ. ಒಂದು ಮೇಲಿನ ಜಲಾಶಯ, ಇನ್ನೊಂದು ಕೆಳಗಿನ ಜಲಾಶಯ. ಇದು ಆಲ್ರೆಡಿ ನಮ್ಗೆ ಎಕ್ಸಿಸ್ಟಿಂಗ್ ಇರೋದ್ರಿಂದ ಯಾವುದೇ ಮುಳುಗಡೆ ಬರೋದಿಲ್ಲ. ಏನು ನಮ್ಮ ತಳಕಳಲೆ ಮತ್ತೆ ಗೇರ್ ಸೂಪರ್ ಜಲಾಶಯಗಳಿದೆ,
ನಾವು ಅದನ್ನೇ ಬಳಕೆ ಮಾಡಿಕೊಂಡು ಇಲ್ಲಿ 2000 ಮೆಗಾವ್ಯಾಟ್ 6 ಗಂಟೆ ಕಾಲ ನಾವು ಸ್ಟೋರ್ ಮಾಡ್ಬೋದು ಎನರ್ಜಿನ. ಸೊ ದಿವಸಕ್ಕೆ ನಮಗೆ ಈ ಪ್ರಾಜೆಕ್ಟ್ ಇಂದ 12 ಮಿಲಿಯನ್ ಯೂನಿಟ್ ಅಷ್ಟು ನಮಗೆ ಎನರ್ಜಿ ಸ್ಟೋರ್ ಮಾಡಿ ಸಿಗುತ್ತೆ. ನಾವು ಈ 12 ಮಿಲಿಯನ್ ಯೂನಿಟ್ ನಾವು ಅದೇ ಕಲ್ಲಿದ್ದಲಿನಲ್ಲಿ ಮಾಡಿದ್ರೆ ಅದರದ್ದು ಏನು ಇಂಗಾಲು ಕಾರ್ಬನ್ ಎಮಿಷನ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಈ ಕಾರ್ಬನ್ ಎಮಿಷನ್ ನ ಕಡಿಮೆ ಮಾಡಬೇಕು ಅಂತಾನೆ ಆ ನಿಟ್ಟಿನಲ್ಲೇನೆ ಈ ಪ್ರಾಜೆಕ್ಟ್ ನ ತಗೊಂತ ಇರೋದು. ಇನ್ನ ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನು ಪರಿಸರಕ್ಕೆ ಹಾನಿ ಆಗುತ್ತೆ ಅಂತೇಳಿ ಏನು ಆತಂಕ ಇದೆ ಅದನ್ನ ಆದಷ್ಟು ನಾವು ಕಡಿಮೆ ಮಾಡಿ. ಇಲ್ಲಿ ನಮ್ಗೆ ಬೇಕಾಗಿರೋದು ಅರೌಂಡ್ 54 ಹೆಕ್ಟೇರ್ಸ್ ನಮ್ಗೆ ಫಾರೆಸ್ಟ್ ಲ್ಯಾಂಡ್ ಬೇಕಾಗಿದೆ. 54 ಹೆಕ್ಟೇರ್ ಅಲ್ಲಿ 20 ಹೆಕ್ಟೇರ್ ಬಿಲೋ ಗ್ರೌಂಡ್ ಇದೆ. ಸೊ ಏನು ನಾವೇನ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅದರಿಂದ ಮೇಲಿನ 20 ಹೆಕ್ಟೇರ್ ಮೇಲ್ಗಡೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇನ್ನ 34 ಹೆಕ್ಟೇರ್ ಉಳಿದಿರೋದ್ರಲ್ಲಿ ಆದಷ್ಟು ಎಲ್ಲ ನಾವು ಎಕ್ಸಿಸ್ಟಿಂಗ್ ರೋಡ್ ನೇ ಯುಟಿಲೈಸ್ ಮಾಡ್ತಾ ಇದೀರಿ. ಇದನ್ನೆಲ್ಲ ಮಾಡ್ಕೊಂಡು ತಿರ್ಗಾ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗ್ಲಿ MOF ಆಗ್ಲಿ ಏನೇನ್ ಮಾನದಂಡನೆ ಮಾಡ್ತಾ ಇದೆ ಅದನ್ನೆಲ್ಲ ಮಾಡಿ ಆದಷ್ಟು ಮಿಟಿಗೇಷನ್ ಮೆಜರ್ಸ್ ಮಾಡಿ ಆದಷ್ಟು ಏನು ಈ ಪ್ರಾಜೆಕ್ಟ್ ಇಂದ ತೊಂದರೆ ಆಗುತ್ತೆ ಅದನ್ನೆಲ್ಲ ಮಿಟಿಗೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮುಂದಿನ ದಿವಸದಲ್ಲಿ ಈ ಪಂಪ್ ಸ್ಟೋರೇಜ್ ಸ್ಕೀಮ್ ತುಂಬಾ ಅನಿವಾರ್ಯವಾಗಿರುತ್ತೆ. ನಾವು ಏನು ಕನ್ವೆನ್ಷನಲ್ ಥರ್ಮಲ್ ಸೋರ್ಸ್ ಕಡೆಯಿಂದ ಆರಿಗೆ ಹೋಗ್ಲೇಬೇಕಂದ್ರೆ ಈ ಪಂಪ್ ಸ್ಟೋರೇಜ್ ಸ್ಕೀಮ್ ಇಲ್ಲ ಅಂದ್ರೆ ನಮ್ಗೆ ಮುಂದಿನ ದಿವಸದಲ್ಲಿ ಏನು 500 ಗಿಗಾವ್ಯಾಟ್ಸ್ ನಾವೇನು ರೀಚ್ ಮಾಡ್ಬೇಕಂತಿದ್ದೀರಿ ಇಂಡಿಯಾದಲ್ಲಿ ಅದು ಕಷ್ಟ ಆಗುತ್ತೆ. ಈ ನಮ್ಮ ಕರ್ನಾಟಕದಲ್ಲಿ ಇದು KPCL ಕಡೆಯಿಂದ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಇನ್ನ ಬೇರೆ ನಮ್ಮ ದೇಶದಲ್ಲೇನೆ ಬೇರೆ ಬೇರೆ ಕಡೆ ಎಲ್ಲ ಇದೆ. ಇನ್ನ ಮುಂದೆ ಇದು ಕೇಂದ್ರ ಸರ್ಕಾರ ಇದಕ್ಕೆ ಒತ್ತು ಕೊಟ್ಟು ಹತ್ತತ್ರ ಇನ್ನ 23-24 ಒಳಗಡೆಗೆ ಅಂದ್ರೆ 2033-34 ಒಳಗಡೆಗೆ ಹತ್ತತ್ರ 23,000 ಕೆಪಾಸಿಟಿ PSP ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕಾಮಗಾರಿ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಅರಣ್ಯ ಹಾನಿಯಾಗಿ ವನ್ಯಜೀವಿಗಳು ನಾಶವಾಗುತ್ತೆ, ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲದಂತಾಗತ್ತೆ ಅನ್ನೋ ಆತಂಕ ಪರಿಸರ ಪ್ರೇಮಿಗಳನ್ನ ಕಾಡ್ತಾ ಇದೆ. ಆದರೆ ಯೋಜನೆಯ ಬಹುಪಾಲು ರಚನೆಗಳು ಸುರಂಗದ ಒಳಗಿರೋದ್ರಿಂದ ಭೂಮಿಯ ಮೇಲ್ಮೈನಲ್ಲಿ ಕನಿಷ್ಠ ಪರಿಣಾಮ ಉಂಟಾಗುತ್ತೆ. ಸುರಂಗದ ಆರಂಭ ಮತ್ತು ಅಂತ್ಯದ ಪ್ರದೇಶದಲ್ಲಿ ಮಾತ್ರ ಭೂಮಿಯ ಮೇಲ್ಮೈ ಮೇಲೆ ಸ್ವಲ್ಪ ಮಟ್ಟಿನ ಪರಿಣಾಮ ಉಂಟಾಗುತ್ತೆ ಅನ್ನೋದು ವಾಸ್ತವ ಅಂಶ. ಹೊಸ ಅಣೆಕಟ್ಟೆಗಳ ಮೇಲೆ ವಿದ್ಯುತ್ ಸರಬರಾಜಿಗೆ ಪ್ರತ್ಯೇಕ ಲೈನ್ ಎಳೆಯುವುದರಿಂದ ಸಾವಿರಾರು ಎಕರೆ ಅರಣ್ಯ ಭೂಮಿ ನಾಶವಾಗುತ್ತೆ ಅನ್ನೋದು ಹಲವರ ಆತಂಕ. ಆದರೆ ವಾಸ್ತವದಲ್ಲಿ ಹೊಸ ಅಣೆಕಟ್ಟುಗಳಿಲ್ಲದೆ ಗೇರುಸೊಪ್ಪ, ತಲಕಳಲೆ ಅಣೆಕಟ್ಟುಗಳನ್ನ ಬಳಕೆ ಮಾಡಲಾಗುತ್ತೆ. ಹೊಸ ಅಣೆಕಟ್ಟುಗಳನ್ನ ನಿರ್ಮಿಸುವುದಿಲ್ಲ. ಹಾಲಿ ಇರುವ ವ್ಯವಸ್ಥೆಯನ್ನ ಮೇಲ್ದರ್ಜೆಗೇರಿಸಿ ವಿದ್ಯುತ್ ಸರಬರಾಜು ಮಾಡೋದ್ರಿಂದ ವಿದ್ಯುತ್ ಸರಬರಾಜಿಗೆ ಹೆಚ್ಚುವರಿ ಭೂಮಿಯ ಅವಶ್ಯಕತೆ ಇಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಒಂದು ಭೂಗತ ವಿದ್ಯುತ್ ಗಾರವಾಗಿದ್ದು ಈಗಾಗಲೇ ಭಾರತ ದೇಶದಲ್ಲಿ ಅನೇಕ ವಿದ್ಯುತ್ ಕೇಂದ್ರಗಳು ಭೂಗತವಾಗಿ ನಿರ್ಮಾಣವಾಗಿರುತ್ತದೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವರಾಹಿ ಜಲಾನಯ ಪ್ರದೇಶದಲ್ಲಿ ಅಂಡರ್ಗ್ರೌಂಡ್ ಪವರ್ ಹೌಸ್ನ ಭೂಗತ ವಿದ್ಯುತ್ ಗಾರವನ್ನು ಕರ್ನಾಟಕ KPCL ವತಿಯಿಂದ ಸ್ಥಾಪಿಸಲಾಗಿರುತ್ತದೆ. ಸುಮಾರು ಈ ವಿದ್ಯುತ್ ಗಾರವನ್ನ ಸ್ಥಾಪನೆ ಮಾಡಿ 37 ವರ್ಷಗಳಾಗಿದ್ದು ನಿರಂತರವಾಗಿ ಸೇವೆ ನೀಡುತ್ತಿರುತ್ತದೆ. ಇದರಿಂದ ಪ್ರಾಣಿಗಳಿಗಾಗಲಿ ಗುಡ್ಡ ಕುಸಿದಾಗಲಿ ಯಾವುದೇ ಹೈಫೈ ಘಟನೆಗಳು ಈವರೆಗೂ ನಡೆದಿರುವುದಿಲ್ಲ. ಸೊ ಇದಲ್ಲದನ್ನೇ ಭಾರತ ದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ 1500 ಮೆಗಾವ್ಯಾಟ್ ವಿದ್ಯುತ್ ಸ್ಥಾಪನೆ ಆಗಿದೆ. ಈಗ ಕುಂದ ಅಂತ ಹೇಳಿ ತಮಿಳುನಾಡಿನಲ್ಲಿ ಕೂಡ 500 ಮೆಗಾವ್ಯಾಟ್ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೂಡ ಚಾಲ್ತಿಯಲ್ಲಿರುತ್ತದೆ. ಸೊ ಈ ಯೋಜನೆಗಳಿಂದ ಭೂಗತ ವಿದ್ಯುತ್ಗಾರಗಳಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ, ಭೂಕುಸಿತ ಸಂಭವಿಸುವುದಿಲ್ಲ ಅಂತ ಈಗಾಗಲೇ ನಾವು ಬೇರೆ ಬೇರೆ ಯೋಜನೆಗಳಿಂದ ನಾವು ಮನಗೊಂಡಿದ್ದೀವಿ. ಸಾರ್ವಜನಿಕರಲ್ಲಿ ತಿಳಿಸುವುದೇನೆಂದರೆ ಭೂಗತ ವಿದ್ಯುತ್ಗಾರದಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಇಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಅರಣ್ಯ ಇಲಾಖೆಯವರು ಸಾಕಷ್ಟು ಮಿಟಿಗೇಷನ್ ಮೆಜರ್ಸ್ ನ ತಿಳಿಸಿದ್ದಾರೆ. ಈಗ ಸಾಮಾನ್ಯವಾಗಿ ಸಿಂಗಳಿಕೆಗಳಿಗೆ ಒಂದು ಮರದಿಂದ ಮರಕ್ಕೆ ಅವು ನೆಗೆದು ಅವು ಜೀವನ ಸಾಗಿಸ್ತಾ ಇರ್ತವೆ. ಆದ್ದರಿಂದ ಇಲ್ಲಿ ಟ್ರೀ ಕೆನಪಿಗಳನ್ನ ಮತ್ತೆ ಅವರು ಸೂಚಿಸಿದಂತಹ ಇನ್ನಿತರ ಮಾರ್ಗೋಪಾಯಗಳನ್ನು ನಾವು ಕೈಗೊಳ್ಳುವುದರಿಂದ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಈ ಯೋಜನೆ.
ಬ್ಯಾಟರಿ ಸ್ಟೋರೇಜ್ ತಂತ್ರಜ್ಞಾನದಿಂದ ಸಾಕಷ್ಟು ವಿದ್ಯುತ್ ಸಂಗ್ರಹಿಸಲು ಅವಕಾಶ ಇದ್ರೂ ಪರಿಸರಕ್ಕೆ ಹಾನಿಯಾಗುವ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಗತ್ಯವಿಲ್ಲ ಅನ್ನೋದು ಹಲವರ ಅಭಿಪ್ರಾಯ. ವಾಸ್ತವದಲ್ಲಿ ರಾಜ್ಯದ ಆರ್ಥಿಕ ಪ್ರಗತಿ, ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಪೂರಕವಾದ ಯೋಜನೆ ಇದಾಗಿದೆ. ಬ್ಯಾಟರಿ ಸ್ಟೋರೇಜ್ನಲ್ಲಿ ವರ್ಷ ಕಳೆದ ಹಾಗೆ ವಿದ್ಯುತ್ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತೆ. ಜೊತೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಬ್ಯಾಟರಿ ಸ್ಟೋರೇಜ್ ವೆಚ್ಚದಾಯಕ ಮಾತ್ರವಲ್ಲ, 10 ವರ್ಷಗಳ ಬಳಿಕ ಬ್ಯಾಟರಿಗಳನ್ನ ವಿಲೇವಾರಿ ಮಾಡುವುದು ಪರಿಸರದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತೆ. ಇನ್ನು ನವೀಕರಿಸಬಹುದಾದ ಇಂಧನ ಮೂಲ, ಅದರಲ್ಲೂ ಮುಖ್ಯವಾಗಿ ಸೌರ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ವಿದ್ಯುತ್ ಬೇಡಿಕೆಯನ್ನ ಪೂರೈಸಬಹುದು. ಪಂಪ್ಡ್ ಸ್ಟೋರೇಜ್ ಯೋಜನೆ ಅಗತ್ಯವಿಲ್ಲ ಅಂತ ಹಲವರು ಹೇಳ್ತಿದ್ದಾರೆ. ವಾಸ್ತವವಾಗಿ ನೋಡಿದ್ರೆ ಸೌರ ವಿದ್ಯುತ್ ಕೇವಲ ಹಗಲಿನ ವೇಳೆ ಸೂರ್ಯನ ಬೆಳಕು ಇರುವಾಗ ಮಾತ್ರ ಉತ್ಪಾದನೆಯಾಗುತ್ತೆ. ಅದನ್ನು ಸಂಗ್ರಹಿಸಿ ಬೇಡಿಕೆಯ ಸಂದರ್ಭದಲ್ಲಿ ಅಂದ್ರೆ ಸಂಜೆ 6 ಗಂಟೆ ನಂತರ ಬೆಳಗ್ಗೆ 9 ಗಂಟೆಯವರೆಗೆ ಪೂರೈಸಲು ಪಂಪ್ಡ್ ಸ್ಟೋರೇಜ್ ಯೋಜನೆ ಅಗತ್ಯವಿದೆ ಅನ್ನೋದು ಪರಿಣಿತರ ವಾದ. ಪಶ್ಚಿಮ ಘಟ್ಟ ಪ್ರದೇಶ ಅಭಯಾರಣ್ಯವಾಗಿದ್ದು 2011ರ ಅರಣ್ಯ ಕಾಯ್ದೆಯ ಪ್ರಕಾರ ಇಲ್ಲಿ ಜಲವಿದ್ಯುತ್ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಆದರೆ ಸರ್ಕಾರ ಕಾಯ್ದೆ ಉಲ್ಲಂಘಿಸಿ ಶರಾವತಿ ಪಿಎಸ್ಪಿಯನ್ನ ಅನುಷ್ಠಾನಗೊಳಿಸುತ್ತಿದೆ ಎಂದು ಹಲವರು ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ವಾಸ್ತವದಲ್ಲಿ ಪಂಪ್ಡ್ ಸ್ಟೋರೇಜ್ ಯೋಜನೆಗಳು ಜಲವಿದ್ಯುತ್ ಯೋಜನೆಗಳಲ್ಲ. ಇಲ್ಲಿ ಜಲಾಶಯಗಳ ನಿರ್ಮಾಣ ಮಾಡುವುದಿಲ್ಲ. ಹೊಸ ರಸ್ತೆ ಸೇರಿದ ಹಾಗೆ ಮೂಲ ಸೌಕರ್ಯಗಳಿಗೆ ಹೆಚ್ಚುವರಿ ಭೂಮಿ ಬಳಸಿಕೊಳ್ಳುವುದಿಲ್ಲ. ಹೀಗಾಗಿ ಇಲ್ಲಿ ಕಾಯ್ದೆಯ ಉಲ್ಲಂಘನೆ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಒಟ್ಟಾರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಹಲವು ಆತಂಕಗಳಿದ್ರೂ ಕೂಡ ಪರಿಸರ, ಅರಣ್ಯ ಪ್ರದೇಶ, ಭೂಕುಸಿತ, ಜಲಚರಗಳು, ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗದಂತೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಬಹುದು ಅನ್ನುವುದು ತಜ್ಞರ ಅಭಿಪ್ರಾಯ.